ಬೀದಿ ನಾಯಿಗಳನ್ನು ಶೆಲ್ಟರ್ ಮಾಡುವಂತೆ ಆದೇಶ ಹೊರಡಿಸಿರುವ ಬೆನ್ನಲ್ಲೇ ಪ್ರಾಣಿ ಪ್ರೇಮಿಗಳು ರಾಜ್ಯಾದ್ಯಂತ ಜನವರಿ 4ರಂದು ಬೆಳಿಗ್ಗೆ 9 ಗಂಟೆಯಿಂದ 11 ಗಂಟೆಯವರೆಗೆ ಮುಷ್ಕರ ನಡೆಸಲಿದ್ದು, ದಕ್ಷಿಣ ಕನ್ನಡ ಜಿಲ್ಲಾ ಪ್ರಾಣಿದಯಾ ಸಂಘದ ವತಿಯಿಂದ ನಗರದ ಮಿನಿ ವಿಧಾನಸೌಧದ ಎದುರು ಪ್ರತಿಭಟನೆ ನಡೆಸಲಾಗುವುದು ಎಂದು ಎನಿಮಲ್ ಕೇರ್ ಟ್ರಸ್ಟ್ ಟ್ರಸ್ಟಿ ಹಾಗೂ ನ್ಯಾಯವಾದಿ ಸುಮಾ ನಾಯಕ್ ಹೇಳಿದ್ದಾರೆ. ಆ NGO ಹತ್ತಿರ ಹಣ ಇದೆಯಾ? ಯಾರು ಕೇಳೋದಿಲ್ಲ. ಅದು ಮಾಡ್ಲಿಕ್ಕೆ ಹಣ ಇದೆಯಾ? ಗವರ್ಮೆಂಟ್ ಅದಕ್ಕೆ ಫಂಡ್ ಮಾಡ್ತಾರಾ? ಅದು ಯಾರು ಕೇಳೋದಿಲ್ಲ. ಸೊ ಏನಾಗಿದೆ, 20 ABC ಸೆಂಟರ್ಸ್ ಈಗ 5ಕ್ಕೆ ಬಂದು ನಿಂತಿದೆ. ಯಾಕಂದ್ರೆ ಯಾರಿಗೂ ಅಷ್ಟು ಸ್ಟ್ರಿಕ್ಟ್ ರೂಲ್ಸ್ ಫಾಲೋ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಲೆಟ್ ದಮ್ ಮೇಕ್ ಗವರ್ಮೆಂಟ್ ರನ್ ಶೆಲ್ಟರ್ಸ್, ಲೆಟ್ ದಮ್ ಮೇಕ್ ಗವರ್ಮೆಂಟ್ ರನ್ ABC ಸೆಂಟರ್ಸ್. ಯಾಕೆ ಮಾಡುದಿಲ್ಲ? ಇವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಮಂಗಳೂರಿನಲ್ಲಿ ಕಳೆದ 20 ವರ್ಷಗಳಿಂದ ಸರಿಯಾದ ABC ಕೇಂದ್ರಗಳು ಕಾರ್ಯಾಚರಿಸುತ್ತಿದ್ದು, 2006ರಿಂದ ಬೀದಿ ನಾಯಿಗಳಿಗೆ ಪರಿಣಾಮಕಾರಿಯಾಗಿ ಸಂತಾನಹರಣ ಚಿಕಿತ್ಸೆ ನೀಡುತ್ತಿದೆ. ಮಾತ್ರವಲ್ಲ, 500 ಜನರು ಪ್ರತಿನಿತ್ಯ ಬೀದಿ ನಾಯಿಗಳಿಗೆ ಆಹಾರವನ್ನು ನೀಡುತ್ತಿದ್ದಾರೆ. ಕಳೆದ 20 ವರ್ಷದಿಂದ ಸರ್ಕಾರಕ್ಕೆ ABCಯನ್ನು ಸ್ಥಾಪಿಸಲು ಹೇಳಿದಾಗ ಹಣ ಇಲ್ಲದಿರುವುದು, ನಾಯಿಗಳನ್ನು ಶೆಲ್ಟರ್ ಮಾಡಲು ಮಾತ್ರ ಹಣವಿದೆಯೇ ಎಂದು ಪ್ರಶ್ನಿಸಿದ್ರು. ಬೀದಿ ನಾಯಿಗಳಿಗೆ ಆಹಾರ ಹಾಕುವುದರಿಂದ ಅವುಗಳು ಸ್ನೇಹವನ್ನು ಹೊಂದುತ್ತದೆ. ಇದರಿಂದಾಗಿ ನಾಯಿಗಳು ಸಂತಾನಹರಣ ಹಾಗೂ ಲಸಿಕೆ ನೀಡಲು ಸುಲಭವಾಗುತ್ತದೆ. ಸರ್ಕಾರ ಬೀದಿ ನಾಯಿಗಳಿಂದ ರೇಬಿಸ್ ಬರುತ್ತಿದೆ ಎಂದು ಸುಳ್ಳು ಮಾಹಿತಿ ನೀಡುತ್ತಿದ್ದಾರೆ. ಬೀದಿ ನಾಯಿಗಳಿಂದ ಯಾವುದೇ ರೇಬಿಸ್ ಬರುತ್ತಿಲ್ಲ, ಬದಲಾಗಿ ಮನೆಯಲ್ಲಿ ಸಾಕಿದ ನಾಯಿಯಿಂದ ಬರುತ್ತಿದೆ. ಮಾತ್ರವಲ್ಲದೆ ಬೆಕ್ಕು, ಇಲಿ ಕಚ್ಚಿದರೂ ರೇಬಿಸ್ ಕಾಯಿಲೆ ಬರುತ್ತಿದೆ. ಆದರೆ ಎಲ್ಲವನ್ನು ನಾಯಿ ಕಡಿತದಿಂದ ಬರುತ್ತಿದೆ ಎಂದು ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಎಂದು ದೂರಿದರು. ಸೆಂಟರ್ಸ್ ಬೇಕು, ನಮಗೆ ಗವರ್ಮೆಂಟ್ ರನ್ ಸೆಂಟರ್ಸ್ ಬೇಕು. ಇದನ್ನು ಅವರು ಎನ್ಫೋರ್ಸ್ ಮಾಡಬೇಕು. ಆದಷ್ಟು ಸೆಂಟರ್ಸ್ ಮಾಡಬೇಕು. ಪಂಚಾಯತ್ ಲೆವೆಲ್ ಅಲ್ಲಿ, ಗ್ರಾಮ ಪಂಚಾಯತ್ ಲೆವೆಲ್, ಟೌನ್ ಮುನ್ಸಿಪಾಲಿಟಿ ಲೆವೆಲ್ ಅಲ್ಲಿ, ಕೌನ್ಸಿಲ್ಗಳಲ್ಲಿ ಸೆಂಟರ್ಸ್ ಇಲ್ಲ. ದೇ ಆರ್ ಸ್ಟ್ರಗ್ಲಿಂಗ್ ಟು ಹ್ಯಾವ್ ಸೆಂಟರ್ಸ್ ಫಾರ್ ABC. ಅಲ್ಲಿ ಎಲ್ಲ ಸೆಂಟರ್ಸ್ ಇದು ವ್ಯವಸ್ಥೆ ಗವರ್ಮೆಂಟ್ ಮಾಡಬೇಕು. ದಿಸ್ ಇಸ್ ಅ ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್, ನಾಟ್ ಪುಟ್ಟಿಂಗ್ ಹೆಲ್ತಿ ಡಾಗ್ಸ್ ಇಂಟು ಶೆಲ್ಟರ್ಸ್. ಏಕೆಂದ್ರೆ ಸರಿದ ಪ್ರಾಣಿಗಳನ್ನು ನೀವು ಒಂದು ಇನ್ಸ್ಟಿಟ್ಯೂಷನ್ಸ್ ಇಂದ ತೆಗೆದು ಅಲ್ಲಿ ಶೆಲ್ಟರ್ ಅಲ್ಲಿ ಹಾಕಿದ್ರೆ ಅದರ ಪ್ರೊಡಕ್ಟಿವಿಟಿ ಏನು? ಸೆಂಟ್ರಲ್ ಜೈಲಲ್ಲಿ ಹಾಕಿದ ಹಾಗೆ ಆಗ್ತದೆ. ಏಕೆಂದ್ರೆ ಅದಕ್ಕೆ ನೀವು ಆಹಾರ ಕೊಡಬೇಕು. 10-20 ನಾಯಿ ಒಳಗೆ ಹಾಕಿದ್ರೆ ಕಚ್ಚಾಡ್ಕೊಂಡು ಟೆರಿಟೋರಿಯಲ್ ಅವರು, ಒಂದು ನಾಯಿ ಇನ್ನೊಂದು ನಾಯಿ ನೋಡಿದ್ರೆ ಆಗುದ್ರೆ ಇನ್ನೊಂದು ಟೆರಿಟರಿ ಕಚ್ಚಿ ಸಾಯಿಸುವ ಪರಿಸ್ಥಿತಿ ಬರ್ತದೆ, ಇಂಜುರೀಸ್ ಆಗ್ತದೆ. ಇದು ಕಟ್ಟಿ ನೀವು ಒಮ್ಮೆ ಕಟ್ಟಿ ಎಲ್ಲ ಮಾಡಬಹುದು, ಮೇಂಟೆನೆನ್ಸ್ ಯಾರು ಮಾಡ್ತಾರೆ? ಅದಕ್ಕೆ ರೆವೆನ್ಯೂ ಯಾರು ಕೊಡ್ತಾರೆ? ಅದರದ್ದು ಸ್ಟಾಫ್ ಸ್ಯಾಲರೀಸ್, ಅವರಿಗೆ ದಿವಸ ಫುಡ್, ಕ್ಲೀನ್ನೆಸ್ ಯಾರು ನೋಡ್ತಾರೆ? ಯು ಹ್ಯಾವ್ ಟು ಥಿಂಕ್ ಆನ್ ಲಾಂಗ್ ಟರ್ಮ್ ಬೇಸಿಸ್. ಮತ್ತೆ ಒಂದು ಪ್ರದೇಶದಿಂದ ನಾಯಿಗಳನ್ನು ಪಿಕಪ್ ಮಾಡಿ ಶೆಲ್ಟರ್ಸ್ಗಳಲ್ಲಿ ಹಾಕಿದ್ರೆ ವಾಟ್ ಇಸ್ ದ ಸೊಲ್ಯೂಷನ್? ನೀವು ಅನಿಸ್ತೀರಾ ಬೇರೆ ನಾಯಿ ಬರೋದಿಲ್ಲ ಅಂತ? ಇಷ್ಟು ವರ್ಷ ಯಾಕೆ ನಾಯಿಗಳ ಸಂಖ್ಯೆ ನಾವು ಜಾಸ್ತಿ ಕಂಟ್ರೋಲ್ ಮಾಡಲಿಕ್ಕೆ ಆಗಿಲ್ಲ? ಏಕೆಂದ್ರೆ ಮನೆಯಲ್ಲಿ ಸಾಕಿದಂತಹ ನಾಯಿಗಳ ಮರಿಗಳನ್ನು ರೋಡಲ್ಲಿ ಎಸ್ದು ಹೋಗ್ತಾರೆ. ನಮ್ಮ ಪಕ್ಕದಲ್ಲಿರುವ ಊರ ಮಾರ್ಕೆಟ್ ನಮಗೆ ಒಂದು ನಿದರ್ಶನ. ಬೆಳಿಗ್ಗೆ ನೀವು ಹೋಗಿದ್ರೆ ಬುಟ್ಟಿಗಳಲ್ಲಿ, ತೊಟ್ಟೆಗಳಲ್ಲಿ ನಾಯಿ ಮರಿಗಳು ಬಿಟ್ಟು ಹೋಗುವ ಸಂದರ್ಭ ಇದೆ. ವಿ ಹ್ಯಾವ್ ಟು ಹ್ಯಾವ್ ಸ್ಟ್ರಿಕ್ಟ್ ಪೆಟ್ ರೂಲ್ಸ್. ಅದನ್ನ ಎನ್ಫೋರ್ಸ್ ಮಾಡಿ, ಇಂಡಿಯಾದಲ್ಲಿ ಪೆಟ್ ರೆಗ್ಯುಲೇಷನ್ ಮಾಡಿ, ಪೆಟ್ ರಿಜಿಸ್ಟ್ರೇಷನ್ ಮಾಡಿ, ನಾಯಿಗಳಿಗೆ, ಜೇಸಿ ನಾಯಿಗಳಿಗೆ ಎಸ್ಪೆಷಲಿ ನೀವು ಕಡ್ಡಾಯವಾಗಿ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಲಿಕ್ಕೆ ಕೊಡಿ. ಇಲ್ಲದಿದ್ರೆ ನಾಯಿ ಸಾಕಬಾರ್ದಂತ ಕಾನೂನು ಮಾಡಿ. ಅದನ್ನು ಮಾಡಬೇಕು ವಿನಃ ಇದ್ದ ಹೆಲ್ತಿ ನಾಯಿಗಳನ್ನು ತೆಗೆದು ಶೆಲ್ಟರ್ಸ್ ಗಳಲ್ಲಿ ಹಾಕಿದ್ರೆ ವಾಟ್ ಇಸ್ ದ ಸಿಚುವೇಶನ್ ಇನ್ ಆರ್ ಕಂಟ್ರಿ? ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್? ಎಪಿಡೆಮಿಕ್ಸ್ ಆರ್ ಗೋಯಿಂಗ್ ಟು ಸ್ಪ್ರೆಡ್. ವೇರ್ ಇಸ್ ದ ರೆವೆನ್ಯೂ? ಹಣ ಎಲ್ಲಿದೆ ಇದನ್ನು ಕಂಟಿನ್ಯೂ ಮಾಡಲಿಕ್ಕೆ? ಸೊ ಇದರ ವಿಷಯದಲ್ಲಿ ನಾವು ಗಮನ ಹೊಳಿಸಬೇಕಂತ ವಿ ಆರ್ ಗೋಯಿಂಗ್ ಟು ಪ್ರೊಟೆಸ್ಟ್, ಬಿಕಾಸ್ ದಿಸ್ ಇಸ್ ಅನ್ ಅನ್ರೀಸನಬಲ್ ಆರ್ಡರ್ ಅಂಡ್ ವಿ ವಾಂಟ್ ದ ಸಪೋರ್ಟ್ ಆಫ್ ದ ಗವರ್ಮೆಂಟ್ ಟು ಹ್ಯಾವ್ ಮೋರ್ ABC ಸೆಂಟರ್ಸ್. ಇನ್ನು ನಮಗೆ ABC ಸೆಂಟರ್ಸ್ ಮಾಡಬೇಕು, ಎಲ್ಲ ಕಡೆ ABC ಸೆಂಟರ್ಸ್ ಮಾಡಬೇಕು. ಹೌದು, ಡಾಗ್ ಶೆಲ್ಟರ್ಸ್ ಮಾಡಿ, ನಾವಿಲ್ಲ ಅಂತ ಹೇಳೋದಿಲ್ಲ. ಬಟ್ ಅಲ್ಲಿ ಯಾವ ತರ ನಾಯಿಗಳನ್ನು ಸಾಕಬೇಕು, ಇಡಬೇಕು, ವಿಚ್ ಹ್ಯಾವ್ ಅ ಹಿಸ್ಟ್ರಿ ಆಫ್ ಬೈಟ್, ಹ್ಯೂಮನ್ ಬೈಟ್. ಸೆಕೆಂಡ್, ವಿಚ್ ಆರ್ ಅಗ್ರೆಸಿವ್ ಇನ್ ನೇಚರ್, ಸರ್ಟಿಫೈಡ್ ಬೈ ದ ಡಾಕ್ಟರ್. ಇದು ಅಗ್ರೆಸಿವ್ ಇದೆ ಅಂತ ಆ ತರ ಪ್ರಾಣಿಗಳನ್ನು ನೀವು ಅಲ್ಲಿ ಅಂಡರ್ ಅಬ್ಸರ್ವೇಷನ್ ಇಡಬೇಕು. ನಮ್ಮ ಆನರಬಲ್ ಸುಪ್ರೀಂ ಕೋರ್ಟ್ ಏನ್ ಹೇಳಿದ್ದಾರೆ? ಆಕ್ಚುಲಿ ನಮ್ಮ ಗವರ್ಮೆಂಟ್ಗೆ ಮೇನ್ಲಿ 3 ವಿಂಗ್ಸ್ ಇದೆ: the legislator, the executive and the judiciary. So the Supreme Court is the judiciary. Judiciary ಆಗಿ ಅವರು ಆನಿಮಲ್ ಬರ್ತ್ ಕಂಟ್ರೋಲ್ ರೂಲ್ಸ್ 2023 ಪ್ರಕಾರ ಆರ್ಡರ್ ಕೊಡಬೇಕಾಗಿತ್ತು. ಆದರೆ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ದೇ ಹ್ಯಾವ್ ಸ್ಟೆಪ್ಡ್ ಇನ್ ದ ಶೂಸ್ ಆಫ್ ದ ಲೆಜಿಸ್ಲೇಚರ್. ಆನಿಮಲ್ ಬರ್ತ್ ಕಂಟ್ರೋಲ್ ರೂಲ್ಸ್ ಏನ್ ಹೇಳ್ತದೆ ಅಂದ್ರೆ ನಾಯಿಗಳಿಗೆ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಿ ಯಾವ ಜಾಗದಿಂದ ಪಿಕಪ್ ಮಾಡ್ತೀರಿ ಲಸಿಕೆ ಕೊಟ್ಟು ಅಲ್ಲೇ ಬಿಡಬೇಕು.
ಬಟ್ ನಮ್ಮ ಆನರಬಲ್ ಸುಪ್ರೀಂ ಕೋರ್ಟ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ 7 to 8 ಇನ್ಸ್ಟಿಟ್ಯೂಷನ್ಸ್ ಗಳಿಂದ ಎಲ್ಲ ನಾಯಿಗಳನ್ನು ಪಿಕಪ್ ಮಾಡಿ ಡಾಗ್ ಪೌಂಡ್ಸ್ ಒಳಗೆ ಹಾಕಿ ಅಂತ ಆದೇಶ ನೀಡಿದೆ. ದಟ್ ಟು 8 ವೀಕ್ಸ್ ಒಳಗೆ ಎಲ್ಲ ಸ್ಟೇಟ್ಸ್ ಗಳು ಡಾಗ್ ಪೌಂಡ್ಸ್ ಅನ್ನು ಕ್ರಿಯೇಟ್ ಮಾಡಬೇಕು. 4 ವೀಕ್ಸ್ ಒಳಗೆ ಅದನ್ನು ಸರ್ವೆ ಮಾಡಿ ಅದರದ್ದು ಲೆಕ್ಕ ಕೊಡ್ಬೇಕಂತ ಆದೇಶ 7th ನವೆಂಬರ್ಗೆ ಆದೇಶ ಮಾಡಿದ್ರು. ಆಗ ಏನಾಗ್ತದೆ, ನಮ್ಮ ಆನಿಮಲ್ ಬರ್ತ್ ಕಂಟ್ರೋಲ್ ರೂಲ್ಸ್ಗೆ ಯಾವುದೇ ಬೆಲೆ ಇರೋದಿಲ್ಲ. ಫ್ರೀಯಾಗಿ ಬದುಕ್ತಾರೆ. 4 ದಿವಸ ಜೀವನ ಬೀದಿ ನಾಯಿಗಳು, 5ನೇ ದಿವಸ ವೆಹಿಕಲ್ ಕಲೆಗೆ ಕಾಯಿಲೆ ಬಂದು ಹ್ಯಾಂಗರ್ ಸತ್ತು ಹೋಗ್ತಾರೆ. ಸೊ ಅಟ್ಲೀಸ್ಟ್ ಎಲ್ಲಿ ಇದ್ದೇವೆ ಒನ್ ಟೈಮ್ ಊಟ ಮತ್ತು ಒಂದು ಫ್ರೀಡಮ್ ಅವರಿಗೆ ಕೊಡಬೇಕು ಅಂತ ನಾನು ಅಷ್ಟೇ ಹೇಳಿ. ನಾಯಿಗಳು ಕಚ್ಚೋದು ಯಾಕೆ ಅಂತಂದ್ರೆ ಹಸಿವಿನಿಂದ ಬಳಲಿ, ಅದಕ್ಕೆ ಅಗ್ರೆಸಿವ್ ಆಗಿ ನಮ್ಮ ಹೊಟ್ಟೆ ತುಂಬಿದ್ರೆ ನಾವು ಯಾವುದೋ ಒಂದು ಮೂಲೆಯಲ್ಲಿ ಹೋಗಿ ಮಲಗ್ತೇವೆ. ಹಾಗೆ ನೋಡಿ, ಈಗ ಮಂಗಳೂರಿನಲ್ಲಿ ನಾವು ನಾಯಿಗಳಿಗೆ ಊಟ ಹಾಕಿದ್ರಿಂದ ಎಲ್ಲಿಯೋ ಖಚಿತ ಸಂಗತಿಗಳಿಲ್ಲ. 1-2 ನಾಯಿಗಳು ಇರ್ಬೋದು, ಅದು ಅಗ್ರೆಸಿವ್ ಆಗಿರ್ತಕ್ಕಂಥ ಸಿಟ್ಟು ಜಾಸ್ತಿ ಇರ್ತಕ್ಕಂಥ. ಅದನ್ನು ಬೇಕಾದ್ರೆ ನಾವು ಅದನ್ನು ರೆಸ್ಕ್ಯೂ ಮಾಡಿ ಶೆಲ್ಟರ್ ಇಟ್ಟು ಅದನ್ನು ಮಾರನೆ ಘೋಷಣೆ ಮಾಡುವಂತ ಕೆಲಸ ನಾವು ಮಾಡ್ತೇವೆ. ಬಟ್ ಇಲ್ಲಿ ಊಟ ಹಾಕಿದ್ರಿಂದ ಯಾವ ನಾಯಿಗಳು. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ದಿನೇಶ್ ಪೈ, ಹರೀಶ್ ರಾಜಕುಮಾರ, ಡಾಕ್ಟರ್ ಯಶಸ್ವಿ ನಾರಾವಿ, ರಜನಿ ಶೆಟ್ಟಿ, ಡಾಕ್ಟರ್ ಶ್ರುತಿ, ಚಾರ್ಲ್ಸ್ ಉಪಸ್ಥಿತರಿದ್ದರು.